ಟಿವಿ5 ಕನ್ನಡ ವಾಹಿನಿಯ ಕ್ರಿಕೆಟ್ ಟೂರ್ನಿ ಅದ್ದೂರಿಯಾಗಿ ಯಶಸ್ವಿಯಾಗಿದೆ. ಬೆಂಗಳೂರಿನ ಗೋವಿಂದರಾಜನಗರ ಬಿಜಿಎಸ್ ಸ್ಟೇಡಿಯಂನಲ್ಲಿ ನಡೆದಂತಹ ಟೂರ್ನಿಗೆ ಹಲವಾರು ಗಣ್ಯರು ಭೇಟಿ ಕೊಟ್ಟಿದ್ದರು. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ರಫೀಕ್ ಅಹಮದ್ ಕೂಡ ಭೇಟಿ ಕೊಟ್ಟಿದ್ದರು. ಟಿವಿ5ನ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ಟಿವಿ5 ತಂಡಗಳಿಗೆ ಶುಭ ಕೋರಿದರು. ಜೋರಾಗಿ ಮೈಕ್ ಹತ್ರ ನಾನು ಕೆಲವು ವರ್ಷಗಳ ಇದು ಎರಡನೇ ಬಾರಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು. ಭಾಳ ಖುಷಿ ಕೊಡುತ್ತೆ. ನಾವು ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಕಡೆ ಜಾತಿ ವ್ಯವಸ್ಥೆ ಇದೆ, ಎಲ್ಲ ವರ್ಗದಲ್ಲೂ ಜಾತಿ ವ್ಯವಸ್ಥೆ. ನನಗನ್ಸುತ್ತೆ ಕ್ರೀಡೆಯಲ್ಲೂ ಮಾತ್ರ ಜಾತಿ ವ್ಯವಸ್ಥೆ ಇಲ್ಲ ಅಂತ ನಾನು ಅನುಭವಿಸ್ಕೊಳ್ತೀನಿ. ಭಾಳ ಖುಷಿಯಾಗುತ್ತೆ. ನಾನು ಕಳೆದ ವರ್ಷವೂ ಸಹ ಈ IPL TV5 IPL ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ. ಈ ಸತಿನೂ ನಾನು ಭಾಳ ಖುಷಿಯಿಂದ ಕೊಳ್ಳೇಗಾಲದಿಂದ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತಲೇ ಬಂದಿದ್ದೀನಿ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ TV5 ಮಾಧ್ಯಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾಯಿದೆ ಮತ್ತು ನೈಜತೆಯನ್ನು ತೋರಿಸುವಂಥ ಕೆಲಸದಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ನೈಜತೆಯನ್ನು ತೋರಿಸುವಂಥ ಕೆಲಸನ TV5 ಮಾಡ್ತಿರೋದು ಭಾಳ ಖುಷಿಯಾಗುತ್ತೆ. ನಾನು ಕೆಲವು ವರ್ಷಗಳ ಇದು ಎರಡನೇ ಬಾರಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು. ಭಾಳ ಖುಷಿ ಕೊಡುತ್ತೆ. ನಾವು ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಕಡೆ ಜಾತಿ ವ್ಯವಸ್ಥೆ ಇದೆ, ಎಲ್ಲ ವರ್ಗದಲ್ಲೂ ಜಾತಿ ವ್ಯವಸ್ಥೆ. ನನಗನ್ಸುತ್ತೆ ಕ್ರೀಡೆಯಲ್ಲೂ ಮಾತ್ರ ಜಾತಿ ವ್ಯವಸ್ಥೆ ಇಲ್ಲ ಅಂತ ನಾನು ಅನುಭವಿಸ್ಕೊಳ್ತೀನಿ. ಇನ್ನು ಭಾಳ ಬೇರೆ ರಂಗದಲ್ಲಿ ಎಲ್ಲ ಕಡೆಯೂ ಸಹ ಜಾತಿ ಮಿಶ್ರಿತ ವ್ಯವಸ್ಥೆಗಳಿರುತ್ತೆ, ಕ್ರೀಡೆಯಲ್ಲಿ ಜಾತಿ ಇಲ್ಲ. ಹಾಗಾಗಿ ಒಂದು ಕ್ರೀಡೆ ಅನ್ನೋದು ಒಂಥರ ಭಾಳ ವಿಶಿಷ್ಟವಾದಂಥದ್ದು. ಇವತ್ತು TV5 ಸಂಸ್ಥೆಯವರು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಪ್ರತಿಭೆ, ಕ್ರೀಡೆಯ ಪ್ರತಿಭೆನ ಆಚೆ ತರುವಂಥ ನಿಟ್ಟಿನಲ್ಲಿ ಒಂದು, ಮತ್ತು ನಿಮ್ಮೆಲ್ಲ ಒಂದು ಕಡೆ ಸೇರಿಸಿ ಸಂತೋಷ, ಖುಷಿ, ಉಲ್ಲಾಸ ಕೊಡುವಂಥ ನಿಟ್ಟಿನಲ್ಲಿ ಒಂದು IPL TV5 IPL ಕಾರ್ಯಕ್ರಮ ಮಾಡ್ತಿರೋದು ಖುಷಿ ಆಗ್ತದೆ. ಮತ್ತು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಿಮಗೂ ಸಹ ಸಂತೋಷ ಆಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳ್ತಾ, ಸೋಲು ಗೆಲುವು ಇದ್ದೇ ಇರುತ್ತೆ. ಸೋತ್ವಿ ಅಂತ ಕೂಗಬೇಡಿ, ಗೆದ್ವಿ ಅಂತ ಖುಷಿ ಪಡ್ಕೋಬೇಡಿ.